ಬಲಗಡೆ ಲಕ್ಷ್ಮೀದೇವಿ ಇದ್ದಾಳೆ, ಸ್ವಯಂ ವ್ಯಕ್ತ ಪ್ರತಿಮಾ, ಎದುರಿಗೆ ಶ್ರೀನಿವಾಸ ದೇವಿ. ಮತ್ತೆ ಈ ಗ್ರಾಮಕ್ಕೆ ಕಲೆತೂರು ಅಂತ ಹೆಸರು. ಒಂದು ಗ್ರಾಮಕ್ಕೆ ಒಂದು ಅಗಸಿ ಇರ್ತದೆ. ಈ ಗ್ರಾಮಕ್ಕೆ 7 ಅಗಸಿ ಇದೆ, 7 ಅಗಸಿಗಳಿದೆ, 7 ಬೆಟ್ಟಗಳಿದೆ. ಕಲೆತ ಊರು, ಕನ್ನಡದಲ್ಲಿ ಕಲೆತ ಊರು ಅಂದ್ರೆ ಸೇರುವುದು ಅಂತ ಅರ್ಥ. 7 ಗ್ರಾಮಗಳ ಸೇರುವ ಜಾಗ. ಈ ಜಾಗವನ್ನೇ ಉದ್ದೇಶವಾಗಿಟ್ಟುಕೊಂಡು ಸಾಧನೆಗಾಗಿ ಆಯ್ದುಕೊಂಡು ಬಿಜಾಪುರದವರು ಲಕ್ಷ್ಮೀಕಾಂತಾಚಾರ್ಯ ಅಂತ ಇಲ್ಲಿಗೆ ಬಂದು ನೆಲೆಸ್ತಾರೆ. ಇಲ್ಲಿಗೆ ಬಂದು ಒಂದು ಗುರುಕುಲ ಮಾಡಿಕೊಂಡು, ಹಿಂದೆ ಒಂದು ಬಾವಿ ಇದೆ, ಆಚಾರ್ಯ ಬಾವಿ ಅಂತ, ಇಲ್ಲಿ ನೋಡಿರ್ಬೋದು, ಬರ್ತಾ ಹಾದಿಯಲ್ಲಿದೆ. ಅನುಕೂಲ ಮಾಡಿಕೊಂಡು ಇದ್ರು, ಪಾಠ ಪ್ರವಚನ ಮಾಡುತ್ತಾ. ಭಾರತದ ಪ್ರತಿಯೊಂದು ಮೂಲೆಯೊಂದು ಅನೇಕ ವಿದ್ಯಾರ್ಥಿಗಳು ಬಂದು ಇಲ್ಲಿ ನೆಲೆಸ್ತಿದ್ರು ಒಂದು ಕಾಲಕ್ಕೆ ಅವರ ಮನೆಯಲ್ಲಿ. ಅವರಿಗೆ ಒಂದು ಮನೆಯಲ್ಲಿ ಒಂದು ಸಂಪ್ರದಾಯ, ಎಲ್ಲರ ಮನೆಯಲ್ಲೇ ಒಂದು ಸಂಪ್ರದಾಯ ಇರ್ತದೆ. ಅವ್ರ ಮನೆಯ ಪದ್ಧತಿ, ಮನೆಯೊಳಗೆ ವಿವಾಹಾದಿ ಶುಭ ಕಾರ್ಯಗಳಾದರೆ ಕೊಲ್ಹಾಪುರಕ್ಕೆ ಹೋಗು. ಅವರಿಗೆ 88 ವರ್ಷಗಳಾದಾಗ ಮನೆಯಲ್ಲಿ 3 ಉಪನಯನ ಬಂದು. ನಾವು ಹೋಗಬೇಕು ಅಂತಂದ್ರೆ ಆಗಿನ ಕಾಲದಲ್ಲಿ ವಾಹನ ಇಲ್ಲ, ಏನಾದ್ರು ನಡ್ಕೊಂಡು